ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಗ್ರೀನ್ಲ್ಯಾಂಡ್ಗೆ ಸಂಬಂಧಿಸಿದಂತೆ ಈಗ ಡೆನ್ಮಾರ್ಕ್ ಕಠಿಣ ಎಚ್ಚರಿಕೆಯನ್ನ ನೀಡಿದೆ. ಗ್ರೀನ್ಲ್ಯಾಂಡ್ ಮೇಲೆ ಅಮೆರಿಕ ಆಕ್ರಮಣ ಮಾಡಿದ್ರೆ ಅದರ ಪಡೆಗಳು ಮೊದಲು ಗುಂಡು ಹಾರಿಸಿ ನಂತರ ಪ್ರಶ್ನೆಗಳನ್ನ ಕೇಳಬೇಕಾಗತ್ತೆ ಅಂತ ಡ್ಯಾನಿಶ್ ರಕ್ಷಣಾ ಸಚಿವಾಲಯ ಎಚ್ಚರಿಕೆ ನೀಡಿದೆ. ಅಂದ್ರೆ ಅನುಮತಿ ಅಥವಾ ಆದೇಶಗಳಿಗಾಗಿ ಕಾಯ್ದೆ ತಕ್ಷಣವೇ ಪ್ರತೀಕಾರ ತೀರಿಸಿಕೊಳ್ತಾರೆ ಅಂತ ಡೆನ್ಮಾರ್ಕ್ ರಕ್ಷಣಾ ಸಚಿವಾಲಯ ಹೇಳಿದೆ. 1952ರ ಈ ಆದೇಶ ಇನ್ನು ಜಾರಿಯಲ್ಲಿದೆ ಮತ್ತು ಯಾವುದೇ ಸಂಭಾವ್ಯ ದಾಳಿಗೆ ತಕ್ಷಣದ ಪ್ರತಿಕ್ರಿಯೆಯನ್ನ ನೀಡುವ ಉದ್ದೇಶವನ್ನ ಇದು ಹೊಂದಿದೆ ಅಂತ ಡ್ಯಾನಿಶ್ ರಕ್ಷಣಾ ಸಚಿವಾಲಯ ಸ್ಪಷ್ಟಪಡಿಸಿದೆ. ಇನ್ನು ನಿಯಮದ ಅಡಿಯಲ್ಲಿ ಪಡೆಗಳು ಮೇಲಿನಿಂದ ಆದೇಶಗಳಿಗಾಗಿ ಕಾಯಬಾರದು, ಆದರೆ ದಾಳಿಯ ಸಂದರ್ಭದಲ್ಲಿ ತಕ್ಷಣವೇ ಯುದ್ಧದಲ್ಲಿ ತೊಡಗಬೇಕು ಅಂತ ಸಚಿವಾಲಯ ಹೇಳಿದೆ. ಈ ಎಚ್ಚರಿಕೆ ಯುರೋಪಿಯನ್ ರಾಷ್ಟ್ರಗಳಲ್ಲಿ ಕಳವಳವನ್ನ ಹುಟ್ಟುಹಾಕಿದೆ. ಫ್ರಾನ್ಸ್, ಜರ್ಮನಿ ಮತ್ತು ಇತರ ಎನ್ಎಟಿಒ ಸದಸ್ಯರು ಗ್ರೀನ್ಲ್ಯಾಂಡ್ನ ಸಾರ್ವಭೌಮತ್ವವನ್ನ ಬೆಂಬಲಿಸ್ತಾ ಇದ್ದಾರೆ ಮತ್ತು ಪರಿಸ್ಥಿತಿಯನ್ನ ತಗ್ಗಿಸೋಕೆ ಅಮೆರಿಕವನ್ನ ಒತ್ತಾಯಿಸ್ತಾ ಇದ್ದಾರೆ. ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಸಾಮ್ರಾಜ್ಯ ನ್ಯಾಟೋ ಭಾಗವಾಗಿದೆ. ಈಗ ಇದರ ಪರಿಣಾಮವಾಗಿ ಅವು ಮೈತ್ರಿಕೂಟದ ಭದ್ರತಾ ಖಾತರಿಗಳಲ್ಲಿ ಈಗ ಅದರ ಅಡಿಯಲ್ಲಿ ಬರುತ್ತೆ. ಇನ್ನು ಮುಂದಿನ ವಾರ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಅಧಿಕಾರಿಗಳನ್ನ ಭೇಟಿ ಮಾಡೋಕೆ ಯೋಜಿಸ್ತಾ ಇರುವಾಗಿ ಈಗ ಅಮೆರಿಕ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರುಬಿಯೋ ಅವರು ಹೇಳಿದ್ದಾರೆ. ವರ್ಲ್ಡ್ ಟ್ರಸ್ಟ್ ಜನರಲ್ನ ವರದಿಯ ಪ್ರಕಾರ ಈಗ ಟ್ರಂಪ್ ಮಿಲಿಟರಿ ಬಲವನ್ನ ಬಳಸೋದಿಲ್ಲ, ದ್ವೀಪವನ್ನ ಖರೀದಿಸೋಕೆ ಬಯಸ್ತಾರೆ ಅಂತ ಸ್ಪಷ್ಟನೆಯನ್ನ ನೀಡಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.